ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕಾಯ್ತಾ ಇದೆ ಭಾರತ. ಗಡಿಯಲ್ಲಿ ಭಾರತ ಪಾಕ್ನ ಮಧ್ಯೆ ಗುಂಡಿನ ದಾಳಿ. ಭಾರತ ಪಾಕ್ ಗಡಿಯಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಪಾಕ್ ಗುಂಡಿನ ದಾಳಿಗೆ ಭಾರತದಿಂದಲೂ ಕೂಡ ಪ್ರತ್ಯುತ್ತರ, ಪ್ರತಿದಾಳಿ. ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕ್ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯ ಸುತ್ತಲೂ ಫೈರಿಂಗ್ ಆಗ್ತಾ ಇದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಕಾಯ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಗುಂಡಿನ ಮೊರೆತ ಕೇಳ್ತಾ ಇದೆ. ಪಾಕ್ ಗುಂಡಿನ ದಾಳಿಗೆ ಭಾರತವೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನದಿಂದ ಗುಂಡಿನ ದಾಳಿಯಾಗಿದೆ. ಪಾಕಿಸ್ತಾನದಿಂದ ಬಿಎಸ್ಎಫ್ ಯೋಧನ ಬಂಧನ ಆಗಿದೆ. ನಿನ್ನೆ ಸಂಜೆಯ ವೇಳೆಗೆ ಆದಂತಹ ಯೋಧನ ಬಂಧನ, ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಪಾಕಿಸ್ತಾನ ಈಗ ನಿರಾಕರಿಸ್ತಾ ಇದೆ. ದೆಹಲಿಯಲ್ಲಿ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಯೂ ಕೂಡ ನಡೀತಾ ಇದೆ. ಆಕಸ್ಮಿಕವಾಗಿ ಬಿಎಸ್ಎಫ್ ಯೋಧ ಗಡಿಯನ್ನ ದಾಟಿದ. ಆ ಸಂದರ್ಭದಲ್ಲಿ ಆತನನ್ನ ಸೆರೆ ಹಿಡಿಯಲಾಗಿದೆ. ಆತನ ಬಿಡುಗಡೆ ಆಗಬೇಕು ಅಂತ ಭಾರತವೂ ಕೂಡ ಹೇಳಿದೆ. ಆದರೆ ಆತನ ಬಿಡುಗಡೆಗೆ ಪಾಕಿಸ್ತಾನ ನಿರಾಕರಿಸಿದೆ. ಪಿಕೆ ಸಿಂಗ್ ಬಂಧಿತ ಯೋಧ, ಆತನ ಸೆರೆ ಹಿಡಿದಿದೆ ಪಾಕ್ ಸೇನೆ. ಯೋಧನ ಬಿಡುಗಡೆ ಆಗಬೇಕು ಅಂತ ಉಭಯ ರಾಷ್ಟ್ರಗಳ ನಡುವೆ ಮಾತುಕತೆ ಆಗ್ತಾ ಇದೆ. ಉಭಯ ರಾಷ್ಟ್ರಗಳ ಸೇನಾಧಿಕಾರಿಗಳ ನಡುವೆ ನಡೀತಾ ಇರುವಂತಹ ಮಾತುಕತೆ. 182ನೇ ಬೆಟಾಲಿಯನ್ ಕಾನ್ಸ್ಟೇಬಲ್ ಪಿಕೆ ಸಿಂಗ್ ಫಿರೋಜ್ಪುರ್ ಗಡಿ ಬಳಿ ಪಾಕ್ ಸೇನೆಯಿಂದ ಆತನನ್ನ ಸೆರೆ ಹಿಡಿಯಲಾಗುತ್ತೆ. ನಿನ್ನೆ ಸಂಜೆಯ ವೇಳೆಗೆ ನಡೆದಂತಹ ಒಂದು ಘಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.